ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೈಕ್ ಟ್ಯಾಕ್ಸಿಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ವರಸೆ ಬದಲಾಯಿಸಿದ್ರು ಆಟೋ ಚಾಲಕರು. ಇದೀಗ ಸರ್ಕಾರಕ್ಕೆ ಹೊಸ ಟೆನ್ಷನ್. ಹೌದು, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರ ಈಗ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಷ್ಟು ದಿನ ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಂತಹ ಆಟೋ ಮತ್ತು ಟ್ಯಾಕ್ಸಿ ಸಂಘಟನೆಗಳು ಈಗ ತಮ್ಮ ವರಸೆಯನ್ನ ಬದಲಿಸಿದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಷ್ಟು ದಿನ ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಹೇಳ್ತಿದ್ದಂತವ್ರು ಈಗ ಹೊಸ ರೂಲ್ಸ್ ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನಿದು ವಿವಾದ ಅಂತ ನೋಡೋದಾದ್ರೆ, ರಾಜ್ಯ ಸಾರಿಗೆ ಇಲಾಖೆ ಈ ಹಿಂದೆ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧ ಹೇರಿತ್ತು. ಆದ್ರೆ ಇದನ್ನ ಪ್ರಶ್ನೆ ಮಾಡಿ ಅಗ್ರಿಗೇಟರ್ ಕಂಪನಿಗಳು ನ್ಯಾಯಾಲಯದ ಮೊರೆ ಹೋಗಿತ್ತು. ಸುದೀರ್ಘ ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆಗೆ ಸೂಕ್ತ ನಿಯಮಗಳನ್ನ ರೂಪಿಸುವಂತೆ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿತ್ತು. ಬೈಕ್ ಟ್ಯಾಕ್ಸಿಗಳಿಗೆ ಕಾನೂನುಬದ್ಧ ಮಾನ್ಯತೆ ಸಿಗುತ್ತಿರುವಂತದ್ದು ಅರಿತಂತಹ ಆಟೋ ಮತ್ತು ಕ್ಯಾಬ್ ಚಾಲಕರ ಸಂಘಗಳು ಅವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕಠಿಣ ನಿಯಮಗಳನ್ನ ಜಾರಿಗೆ ತರುವಂತೆ ಒತ್ತಾಯ ಮಾಡ್ತಿದ್ದಾರೆ. ವೈಟ್ ಬೋರ್ಡ್ ಅಂದ್ರೆ ಖಾಸಗಿ ಬೈಕ್ಗಳಲ್ಲಿ ಟ್ಯಾಕ್ಸಿ ಸೇವೆ ನೀಡೋದಕ್ಕೆ ಅವಕಾಶವನ್ನ ಕೊಡಬಾರದು. ಆಟೋಗಳಂತೆ ಅವುಗಳಿಗೂ ಕೂಡ ಕಮರ್ಷಿಯಲ್ ನಂಬರ್ ಪ್ಲೇಟ್ ಅಂದ್ರೆ ಹಳದಿ ಬೋರ್ಡ್ ಅನ್ನ ಕಡ್ಡಾಯ ಮಾಡಬೇಕು. ಆಟೋ ಮತ್ತು ಕ್ಯಾಬ್ಗಳನ್ನ ಗುರುತಿಸುವಂತೆ ಬೈಕ್ ಟ್ಯಾಕ್ಸಿಗಳಿಗೂ ಕೂಡ ಪ್ರತ್ಯೇಕ ಬಣ್ಣದ ನಿಯಮವನ್ನ ಜಾರಿ ಮಾಡಬೇಕು, ಅಂದ್ರೆ ಕಲರ್ ಬೋರ್ಡ್. ಅದೇ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಕೂಡ ಸಮವಸ್ತ್ರ ಕಡ್ಡಾಯಗೊಳಿಸಬೇಕು. ಫುಲ್ ಹೆಲ್ಮೆಟ್ ನ ನಿಯಮ, ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಚಾಲಕ ಹಾಗೆ ಸವಾರರು ಇಬ್ಬರು ಕೂಡ ಫುಲ್ ಹೆಲ್ಮೆಟ್ ಅನ್ನ ಹಾಕುವಂತದನ್ನ ಕಡ್ಡಾಯ ಮಾಡಬೇಕು. ಇತರ ವಾಣಿಜ್ಯ ಬೈಕ್ಗಳಂತೆ ಬೈಕ್ ಟ್ಯಾಕ್ಸಿ ಮಾಲೀಕರು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡಬೇಕು. ಇನ್ನು ಕೋರ್ಟ್ನ ಅಂಗಳದಲ್ಲಿದ್ದಂತಹ ಈ ಚೆಂಡು ಈಗ ಸರ್ಕಾರದ ಕೈಗೆ ಬಂದಿದೆ. ಒಂದೆಡೆ ನ್ಯಾಯಾಲಯದ ಆದೇಶವನ್ನ ಪಾಲಿಸಬೇಕು, ಮತ್ತೊಂದು ಕಡೆಯಲ್ಲಿ ಲಕ್ಷಾಂತರ ಆಟೋ ಹಾಗೆ ಕ್ಯಾಬ್ ಚಾಲಕರ ಹಿತಾಸಕ್ತಿಯನ್ನ ಕಾಪಾಡಬೇಕು. ಶಿಸ್ತುಬದ್ಧವಾಗಿ ಬೈಕ್ ಟ್ಯಾಕ್ಸಿಗಳು ಕಾರ್ಯವನ್ನ ನಿರ್ವಹಿಸಲಿ ಅಂತ ಹೇಳಿ ಆಟೋ ಸಂಘಟನೆಗಳ ಹೊಸ ರಾಗಕ್ಕೆ ಸಾರಿಗೆ ಇಲಾಖೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.